ಒಂದು ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಕೆಲವೊಂದ್ಸಲ ಬೌಂಡ್ರಿ ಲೈನ್ ಹತ್ರ ಕ್ಯಾಚ್ ಹಿಡಿಯೋ ಸಿಚುವೇಶನ್ ಬರುತ್ತೆ. MCC ಕಾಯ್ದೆ ಪ್ರಕಾರ ಒಂದು ಫೀಲ್ಡರ್ ಕ್ಯಾಚ್ ಹಿಡಿಯುವಾಗ ಅವ್ರು ಯಾವುದೇ ಕಾರಣಕ್ಕೂ ಆ ಬೌಂಡ್ರಿ ಲೈನ್ ನ ಟಚ್ ಮಾಡಬಾರ್ದು, ಮತ್ತೆ ಅದನ್ನ ದಾಟ್ ಹೋಗಬಾರ್ದು. ಒಂದ್ ವೇಳೆ ಕ್ಯಾಚ್ ಹಿಡಿಯುವಾಗ್ಲೂ ಸರಿ, ಕ್ಯಾಚ್ ಹಿಡಿದ್ಮೇಲೆ ಆದ್ರೂ ಸರಿ, ಫೀಲ್ಡರ್ ಕೈಯೋ ಕಾಲೋ ಅವರ ಬಾಡಿಯೋ ಇಲ್ಲಾಂದ್ರೆ ಅವರ ಡ್ರೆಸ್, ಶೂ, ಕ್ಯಾಪು, ಯಾಕೆ ಅವ್ರ ಬೆರಳು ತುದಿ ಕೂಡ ಬೌಂಡ್ರಿ ಲೈನ್ ಟಚ್ ಆಗಿದ್ರೆ ಅವಾಗ ಔಟ್ ಅಂತ ಹೇಳಲ್ಲ, 6 ರನ್ ಕೊಡ್ತಾರೆ. ಅದಕ್ ಬದಲಾಗಿ ಒಂದ್ ಫೀಲ್ಡರ್ ಕ್ಯಾಚ್ ಹಿಡಿಯುವಾಗ ಬೌಂಡ್ರಿ ಲೈನ್ ಟಚ್ ಮಾಡೋ ತರ ಸಿಚುವೇಶನ್ ಬಂದ್ರೆ ಬಾಲ್ ಅವ್ರ ಕೈಯಲ್ಲಿ ಇರ್ಬೇಕು ಅಂತ ಅವಶ್ಯಕತೆ ಇಲ್ಲ. ತಿರ್ಗಾ ಫೀಲ್ಡ್ ಒಳಗೆ ಎಸ್ತು ಈ ಪ್ಲೇಯರ್ ಒಳಗಡೆ ಬಂದು ಕ್ಯಾಚ್ ಹಿಡಿಬಹುದು, ಇಲ್ಲಾಂದ್ರೆ ಪಕ್ಕದಲ್ಲಿರೋ ಬೇರೆ ಪ್ಲೇಯರ್ ಬಂದು ಕ್ಯಾಚ್ ಹಿಡಿಬಹುದು. ಆದ್ರೆ ಒಂದ್ಸಲ ಬಿಗ್ ಬಾಸ್ ಲೀಗ್ ಅಲ್ಲಿ ಮೈಕಲ್ ಅನ್ನೋ ಪ್ಲೇಯರ್ ಬೌಂಡ್ರಿ ಲೈನ್ ದಾಟೋಗಿ ಅಲ್ಲಿರುವಾಗ್ಲೇ ಕ್ಯಾಚ್ ಹಿಡಿದ್ರು. ಸುಮಾರು ಜನ ಅದು ಔಟೇ ಇಲ್ಲ, 6 ರನ್ಸ್ ಕೊಡಬೇಕು ಅಂತ ಹೇಳಿದ್ರು, ಆದ್ರೆ ಅದು 100% ಔಟೇ. MCC ಕ್ರಿಕೆಟ್ ಕಾಯ್ದೆ ಪ್ರಕಾರ ಒಂದು ಬ್ಯಾಟ್ಸ್ಮನ್ ಬಾಲ್ ಹೊಡೆದು ಫೀಲ್ಡರ್ ಕ್ಯಾಚ್ ಹಿಡಿಯುವಾಗ ಅವರು ಬೌಂಡ್ರಿ ಲೈನ್ ಒಳಗಡೆ ಇರಬೇಕು. ಇವರು ಬೌಂಡ್ರಿ ಲೈನ್ ಒಳಗಡೆ ಕ್ಯಾಚ್ ಹಿಡಿದ್ರು. 2ನೇ ಬಾರಿ ಬೌಂಡ್ರಿ ಲೈನ್ ದಾಟಿ ಕ್ಯಾಚ್ ಹಿಡಿದ್ರು, ಅದೇ ಟೈಮ್ ಗೆ ಜಂಪ್ ಮಾಡಿದ್ರು. ಅವ್ರ ಬಾಡಿ ಏನು ಕ್ಯಾಚ್ ಹಿಡಿಯುವಾಗ ಗ್ರೌಂಡ್ ಗೆ ಟಚ್ ಆಗದೆ ಇರೋದ್ರಿಂದ ಬಾಲು ಗ್ರೌಂಡ್ ಗೆ ಟಚ್ ಆಗಲಿಲ್ಲ. ಲಾಸ್ಟ್ ಅಲ್ಲಿ 3ನೇ ಸಲ ಹಿಡಿಯುವಾಗ ಅವ್ರು ತಿರ್ಗಾ ಬೌಂಡ್ರಿ ಲೈನ್ ಗೆ ಒಳಗಡೆ ಬಂದ್ಬಿಟ್ರು.